ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ಕಳೆದ 4 ದಿನಗಳಿಂದ ಕನಕೋತ್ಸವ ನಡೆಯುತ್ತಿದೆ. ನಿನ್ನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಮತ್ತೊಂದು ಕಡೆ ರಸಮಂಜರಿ ಎಲ್ಲರನ್ನೂ ರಂಜಿಸಿತ್ತು. ಕನಕೋತ್ಸವ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ರಾಜಕೀಯ ನಾಯಕರ ಸಮಾಗಮ, ನಟ ನಟಿಯರ ಸರಿಗಮ, ವಿದ್ಯಾರ್ಥಿಗಳು ಯುವ ಪ್ರತಿಭೆಗಳ ಕಲರವ, ಖ್ಯಾತ ಗಾಯಕರಿಂದ ಮನಸೂರೆಗೊಳಿಸುವ ಸಂಗೀತ ಸುಧೆ, ಇದೆಲ್ಲ ಕನಕೋತ್ಸವದಲ್ಲಿನ ಝಲಕ್ಗಳು. ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಡಿಕೆಶಿ ಸ್ವಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ 5 ದಿನಗಳ ಉತ್ಸವ ಕಳೆಗಟ್ಟಿದೆ. ಈ ಸದ್ದು ಕರ್ನಾಟಕದ ವಿಧಾನಸೌಧವರೆಗೂ ಕೇಳಬೇಕು. ಆತರ ಒಂದು ಕೂಗಿ ನೋಡೋಣ. ಇನ್ನ 6 ಹಳ್ಳಿವರೆಗೂ ಹೋಗಿಲ್ಲ ನಿಮ್ ಸದ್ದು. ನಮ್ ಕನಕಪುರದವ್ರದ್ದು ಬಂಡೆ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಬಿಸಿಲಿಗೆ ಕರಗಲ್ಲ, ಮಳೆಗೆ ಜಗ್ಗಲ್ಲ, ಬಂಡೆ ಅಂತ ಇಟ್ಬಿಟ್ಟಿದ್ದಾರೆ. ಒಟ್ಟು 5 ದಿನಗಳ ಉತ್ಸವದಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ರಾಜಕೀಯ ನಾಯಕರು, ನಟ ನಟಿಯರು ಪಾಲ್ಗೊಳ್ತಾ ಇದ್ದಾರೆ. ಮೊನ್ನೆ 3ನೇ ದಿನ ನಟರಾದ ಶಿವಣ್ಣ, ಉಪೇಂದ್ರ, ನಟಿ ರಚಿತಾರಾಮ್ ಪಾಲ್ಗೊಂಡು ಪ್ರೇಕ್ಷಕರನ್ನ ರಂಜಿಸಿದ್ರು. 4ನೇ ದಿನವಾದ ನಿನ್ನೆನೂ ತಾರೆಯರ ದಂಡೆ ಪಾಲ್ಗೊಂಡಿತ್ತು. ಹಿರಿಯ ನಟ ರಮೇಶ್ ಅರವಿಂದ್, ಡಾಲಿ ಧನಂಜಯ್, ನೀನಾಸಂ ಸತೀಶ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ನಮಸ್ಕಾರ. ನಮ್ಮ ಡಾಲಿ ಅವರಿಗೆ ನನ್ನ ಅಭಿನಂದನೆಗಳು. ಇನ್ನ ಹೆಚ್ಚಿಗೆ ಬೆಳಿಬೇಕು. ಕನಕಪುರಕ್ಕೂ ನಿಮ್ಗೂ ಅಪಾರವಾದಂತ ಪ್ರೀತಿ ವಿಶ್ವಾಸ ಇದೆ. ಡಿಕೆ ಸುರೇಶ್ ಅವರೇ, ಶಿವಕುಮಾರ್ ಅವರೇ, ಈ ಕನಕಪುರ ಉತ್ಸವವನ್ನ ಎಂಜಾಯ್ ಮಾಡಕ್ಕೆ 1000 ಕಣ್ಣುಗಳು ಬೇಕು, ಅಷ್ಟು ಅದ್ಭುತವಾಗಿದೆ. ಡಿಕೆ ಶಿವಕುಮಾರ್ ಸರ್ ಇರಲಿ ಅಂಡ್ ನಮ್ಮ ಸುರೇಶ್ ಅವರು ಪರ್ಸನಲ್ ಆಗಿ ನಿಂತು ನಾವೊಂದು 2-3 ಉತ್ಸವಕ್ಕೆ ಹೋಗಿದ್ದೆ ಎಲ್ಲ ಕಡೆನೂ. ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಸೆಲೆಬ್ರೇಷನ್. ಲೈಫಲ್ಲಿ ಎಲ್ರಿಗೂ ನಾವು ಕಷ್ಟಪಡ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ, ಎಲ್ರಿಗೂ ಸಾಕಷ್ಟು ಕೆಲಸಗಳಿರುತ್ತೆ. ಇದ್ರ ಮಧ್ಯ ಇನ್ನು ಸಚಿವರಾದ ಕೆಎಚ್ ಮುನಿಯಪ್ಪ, ರಹೀಂ ಖಾನ್, ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರಾದ ಬಾಲಕೃಷ್ಣ, ಪ್ರದೀಪ್ ಈಶ್ವರ್ ಹಾಗೆ ವಚನಾನಂದ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕನಕಪುರ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 8500 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಡಿಸಿಎಂ ಡಿಕೆಶಿ ಮತ್ತು ಪುತ್ರಿ ಐಶ್ವರ್ಯ, ನಟ ರಮೇಶ್, ಶಾಸಕ ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಹರಸಿದ್ರು. ನಾನು ನಿಮ್ಗೆ ಶಕ್ತಿ ಕೊಡ್ಬೇಕಲ್ವಾ, ಅದಕ್ಕೆ ನಾನು ಡಿಕೆ ಸುರೇಶ್ ಇಬ್ರು ಸೇರಿ ಈಗ ನನ್ನ ಮಕ್ಕಳು ಸೇರ್ಕೊಂಡಿದ್ದಾರೆ. ನಿಮ್ಮ ಋಣ ತೀರಿಸಬೇಕು, ನಿಮ್ಮನ್ನ ಈ ನಾಡಿನ ಪ್ರಜೆಗಳಾಗಬೇಕು. ರಾಮನಗರ ಜಿಲ್ಲೆ ಹೆಸರಿತ್ತು, ಮೂಲ ನಾವೆಲ್ಲ ಬೆಂಗಳೂರಿನವರು. ಈ ಬೆಂಗಳೂರು ಜಿಲ್ಲೆಯ ಹೆಸರನ್ನ ನಾವು ಅಳಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಮತ್ತೆ ಬೆಂಗಳೂರು ಹೆಸರನ್ನ ನಿಮ್ಗೆ ನಾಮಕರಣವನ್ನ ನಾವು ಮಾಡಿದ್ದೇವೆ. ವಿದ್ಯೆ ಇದ್ರೇನೆ ವಿನಯ ಬೆಳೆಯೋದು, ವಿನಯ ಇದ್ರೇನೆ ಒಂದು ಯೋಗ್ಯತೆ ಬೆಳೆಯೋದು, ಒಂದು ಯೋಗ್ಯತೆ ಇದ್ರೆ ಮಾತ್ರ ನಮಗೆ ಅವಕಾಶ ಸಿಗೋದು. ಸೊ ನಮಗೆ ನಾವು ಆ ಯೋಗ್ಯತೆನ ತರ್ಕೊಬರ್ಬೇಕು, ಆ ವಿನಯನ ಇಟ್ಕೋಬೇಕು. ವಿದ್ಯೆ ಅಂದರೆ ಬರೀ ಒಂದು ವಿಷಯನ ತಿಳ್ಕೊಳ್ಳೋದಲ್ಲ, ಆ ವಿಷಯನ ನಾವು ತಿಳ್ಕೊಂಡು ಹೆಂಗೆ ಅದನ್ನು ಉಪಯೋಗಿಸ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇನ್ನು ನಿನ್ನೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಿಸ್ಟರ್ ಕನಕಪುರ ಹೆಸರಿನಲ್ಲಿ ದೇಹದಾಡಿಯ ಸ್ಪರ್ಧೆ ಆಯೋಜಿಸಲಾಗಿತ್ತು. ರಸಮಂಜರಿ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್, ಗಾಯಕಿ ಮಂಗ್ಲಿ ಅವರ ಹಾಡುಗಳು ನೆರೆದಿದ್ದವರನ್ನ ಮಂತ್ರಮುಗ್ಧಗೊಳಿಸಿತ್ತು. ಒಟ್ಟಾರೆ ಕನಕೋತ್ಸವ ಸಾಂಸ್ಕೃತಿಕ ಹಿರಿಮೆ, ಪ್ರತಿಭೆಗಳ ಶೋಧದ ಜೊತೆ ಕನಕಪುರ ಜನತೆಗೆ ಮನೋರಂಜನೆಯ ರಸದೌತಣವನ್ನೇ ಬಡಿಸುತ್ತದೆ. ಆರಂಭದಿಂದ ಶಕ್ತಿ ದೇವತೆಗಳ ಮೆರವಣಿಗೆ, ನಂತರ ರಂಗೋಲಿ, ಮೆಹಂದಿ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ, ವಿಜ್ಞಾನ ಮೇಳ, ಕೇಶವಿನ್ಯಾಸ ಸ್ಪರ್ಧೆ, ಮ್ಯಾರಥಾನ್, ಸಾಂಸ್ಕೃತಿಕ ಉಡುಗೆ ತೊಡುಗೆ ಕಾರ್ಯಕ್ರಮಗಳು ಆಕರ್ಷಣೆಗೆ ಪಾತ್ರವಾಗಿದೆ. ಈಗಾಗಲೇ 4 ದಿನಗಳು ಕನಕೋತ್ಸವ ವೈಭವದಿಂದ ಜರುಗಿದ್ದು 5ನೇ ದಿನವಾದ ಇಂದು ಸಮಾರೋಪ ಸಮಾರಂಭದಲ್ಲಿ ಕಿಚ್ಚ ಸುದೀಪ್ ಭಾಗವಹಿಸಲಿದ್ದಾರೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ರಾಮನಗರ.